ಪರೀಕ್ಷೆಯಲ್ಲಿ ಎಲೆನ್ ಬೆಂಗಳೂರು ಸಂಸ್ಥೆಯ ವಿದ್ಯಾರ್ಥಿಗಳ ಅದ್ಭುತ ಸಾಧನೆ. ದಿಗಂತ್ BSಗೆ ಅಖಿಲ ಭಾರತ ಮಟ್ಟದಲ್ಲಿ 64ನೇ ರ್ಯಾಂಕ್, ಶ್ರೇಯಾಂಕ್ J 94ನೇ ರ್ಯಾಂಕ್. ರಾಷ್ಟ್ರ ಮಟ್ಟದ ನೀಟ್ UG ಫಲಿತಾಂಶದಲ್ಲಿ 1, 2, 4, 7 ಮತ್ತು 9ನೇ ಅಖಿಲ ಭಾರತ ರ್ಯಾಂಕ್ ಮುಡಿಗೇರಿಸಿಕೊಂಡ ಎಲೆನ್ ವಿದ್ಯಾರ್ಥಿಗಳು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪ್ರಕಟಿಸಿರುವ ನೀಟ್ UG 2026ರ ಫಲಿತಾಂಶದಲ್ಲಿ ಎಲೆನ್ ಬೆಂಗಳೂರು ಕೇಂದ್ರದ ವಿದ್ಯಾರ್ಥಿಗಳು ಮತ್ತೊಮ್ಮೆ ತಮ್ಮ ಅತ್ಯುತ್ತಮ ಸಾಧನೆಯನ್ನು ಸಾಬೀತುಪಡಿಸಿದ್ದಾರೆ. ಎಲೆನ್ ಬೆಂಗಳೂರು ಸಂಸ್ಥೆಯ ತರಗತಿ ವಿಭಾಗದ ವಿದ್ಯಾರ್ಥಿಯಾದ ದಿಗಂತ್ BS ನೀಟ್ UG 2026 ಫಲಿತಾಂಶದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 64ನೇ ರ್ಯಾಂಕ್ ಪಡೆದಿದ್ದಾರೆ. ಈ ಸಾಧನೆ ಕುರಿತು ಮಾತನಾಡಿದ ಎಲೆನ್ ದಕ್ಷಿಣ ವಲಯದ ಮುಖ್ಯಸ್ಥರಾದ ಮಹೇಶ್ ಯಾದವ್ ಅವರು, ಎಲೆನ್ ಸಂಸ್ಥೆಯು ತನ್ನ ಅತ್ಯುತ್ತಮ ಫಲಿತಾಂಶಗಳಿಗೆ ಹೆಸರುವಾಸಿಯಾಗಿದೆ. ಈ ಹೆಮ್ಮೆಯ ಪರಂಪರೆಯನ್ನು ಮುಂದುವರಿಸಿರುವ ಸಂಸ್ಥೆಯು ಈ ವರ್ಷದ ನೀಟ್ UG 2026ರ ಫಲಿತಾಂಶದಲ್ಲೂ ಅದ್ಭುತ ಯಶಸ್ಸನ್ನು ದಾಖಲಿಸಿದೆ. ಎಲೆನ್ ಬೆಂಗಳೂರು ವಿದ್ಯಾರ್ಥಿಗಳ ಪೈಕಿ ದಿಗಂತ್ BS 64ನೇ ರ್ಯಾಂಕ್ ಹಾಗೂ ಶ್ರೇಯಾಂಕ್ J 94ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಈ ಅತ್ಯುತ್ತಮ ಫಲಿತಾಂಶವು ವಿದ್ಯಾರ್ಥಿಗಳು ಮತ್ತು ಪೋಷಕರು ನಮ್ಮ ಮೇಲಿಟ್ಟಿರುವ ನಂಬಿಕೆಗೆ ಸಾಕ್ಷಿಯಾಗಿದೆ. ಎಲೆನ್ ಬೆಂಗಳೂರು ಕೇಂದ್ರವು ಇದೇ ಆತ್ಮವಿಶ್ವಾಸದೊಂದಿಗೆ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು. ರಾಷ್ಟ್ರಮಟ್ಟದ ಫಲಿತಾಂಶ ಟಾಪ್ 10ರಲ್ಲಿ ಎಲೆನ್ ಸಂಸ್ಥೆಯು 5 ವಿದ್ಯಾರ್ಥಿಗಳು, ಟಾಪ್ 100ರಲ್ಲಿ 44 ಸಾಧಕರು. ನೀಟ್ UG 2026 ಫಲಿತಾಂಶದಲ್ಲಿ ಎಲೆನ್ ಸಂಸ್ಥೆಗೆ ಅಭೂತಪೂರ್ವ ಯಶಸ್ಸು. ದೇಶದ ಅತಿದೊಡ್ಡ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ UG ಫಲಿತಾಂಶವನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಗುರುವಾರ ತಡರಾತ್ರಿ ಪ್ರಕಟಿಸಿದೆ. ಈ ಫಲಿತಾಂಶದಲ್ಲಿ ಎಲೆನ್ ಕರಿಯರ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು ಮತ್ತೊಮ್ಮೆ ಐತಿಹಾಸಿಕ ಯಶಸ್ಸು ಸಾಧಿಸಿದ್ದಾರೆ. ಅಖಿಲ ಭಾರತ ಮಟ್ಟದ ಟಾಪ್ 10 ರ್ಯಾಂಕ್ಗಳ ಪಟ್ಟಿಯಲ್ಲಿ ಎಲೆನ್ ಸಂಸ್ಥೆಯ 5 ವಿದ್ಯಾರ್ಥಿಗಳು ಸ್ಥಾನ ಪಡೆದಿದ್ದು, ಇದುವರೆಗೆ ವಿಶ್ಲೇಷಿಸಲಾದ ಫಲಿತಾಂಶಗಳ ಪ್ರಕಾರ ಒಟ್ಟು 44 ವಿದ್ಯಾರ್ಥಿಗಳು ಟಾಪ್ 100ರ ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಪ್ರಕಟಿತ ಫಲಿತಾಂಶಗಳ ಪೈಕಿ ಆರ್ಯನ್ ಗುಪ್ತಾ ಮತ್ತು ಪನ್ಯೂಲ್ ಬನ್ಸಾಲ್ ಜಂಟಿಯಾಗಿ 720 ಅಂಕಗಳಿಗೆ 715 ಅಂಕಗಳನ್ನು ಪಡೆಯುವ ಮೂಲಕ ಅಸಾಧಾರಣ ಸಾಧನೆ ಮಾಡಿದ್ದಾರೆ. NTA ನಿಯಮಾವಳಿಗಳ ಆದ್ಯತೆಗಳ ಆಧಾರದ ಮೇಲೆ ಆರ್ಯನ್ ಗುಪ್ತಾಗೆ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ರ್ಯಾಂಕ್ ಹಾಗೂ ಪನ್ಯೂಲ್ ಬನ್ಸಲ್ಗೆ ದ್ವಿತೀಯ ರ್ಯಾಂಕ್ ಲಭಿಸಿದೆ. ಆರ್ಯನ್ ಗುಪ್ತಾ ಅವರು ಎಲೆನ್ ಸಂಸ್ಥೆಯ ದೂರ ಶಿಕ್ಷಣ ವಿಭಾಗದ ವಿದ್ಯಾರ್ಥಿಯಾಗಿದ್ದರೆ, ಪನ್ಯೂಲ್ ಬನ್ಸಾಲ್ ಅವರು ಕಳೆದ 2 ವರ್ಷಗಳಿಂದ ಎಲೆನ್ ಸಂಸ್ಥೆಯ ನಿಯಮಿತ ತರಗತಿ ವಿಭಾಗದ ವಿದ್ಯಾರ್ಥಿಯಾಗಿದ್ದಾರೆ. ಇದರೊಂದಿಗೆ ಎಲೆನ್ ನಿಯಮಿತ ತರಗತಿ ವಿಭಾಗದ ವಿದ್ಯಾರ್ಥಿಯಾದ ಆಯುಷ್ ಬಲೋಟಿಯಾ 710 ಅಂಕಗಳನ್ನು ಪಡೆಯುವ ಮೂಲಕ ಅಖಿಲ ಭಾರತ ಮಟ್ಟದಲ್ಲಿ 4ನೇ ರ್ಯಾಂಕ್ ಮುಡಿಗೇರಿಸಿಕೊಂಡಿದ್ದಾರೆ. ಎಲೆನ್ ಆನ್ಲೈನ್ ಟೆಸ್ಟ್ ಸರಣಿಯ ವಿದ್ಯಾರ್ಥಿಯಾದ ಆರ್ಯನ್ ದುಬೆ ಅಖಿಲ ಭಾರತ ಮಟ್ಟದಲ್ಲಿ 7ನೇ ರ್ಯಾಂಕ್ ಸಾಧಿಸಿದ್ದಾರೆ. ಎಲೆನ್ ನಿಯಮಿತ ತರಗತಿ ವಿಭಾಗದ ಮತ್ತೊಬ್ಬ ವಿದ್ಯಾರ್ಥಿ ಗೌರವ್ ಸಿಂಗ್ ಅಖಿಲ ಭಾರತ ಮಟ್ಟದಲ್ಲಿ 9ನೇ ರ್ಯಾಂಕ್ ಗಿಟ್ಟಿಸಿಕೊಂಡಿದ್ದಾರೆ. ಈ ಅತ್ಯುನ್ನತ ಫಲಿತಾಂಶ ಸಾಧಿಸಿದ ಎಲ್ಲ ವಿದ್ಯಾರ್ಥಿಗಳನ್ನು ಎಲೆನ್ ಸಂಸ್ಥೆಯ CEO ನಿತಿನ್ ಕುಕ್ರೇಜಾ ಅವರು ಅಭಿನಂದಿಸಿದ್ದಾರೆ. ಎಲೆನ್ ಸಂಸ್ಥೆಯು ಮತ್ತೊಮ್ಮೆ ತನ್ನ ಶ್ರೇಷ್ಠತೆಯನ್ನು ಜಗತ್ತಿಗೆ ಸಾಬೀತುಪಡಿಸಿದೆ. ಇದುವರೆಗೆ ವಿಶ್ಲೇಷಿಸಲಾದ ಫಲಿತಾಂಶಗಳ ಪ್ರಕಾರ ಅಖಿಲ ಭಾರತ ಮಟ್ಟದ ಟಾಪ್ 10ರಲ್ಲಿ ಎಲೆನ್ ಸಂಸ್ಥೆಯು 5 ವಿದ್ಯಾರ್ಥಿಗಳು ಹಾಗೂ ಟಾಪ್ 100ರಲ್ಲಿ 44 ವಿದ್ಯಾರ್ಥಿಗಳು ಸ್ಥಾನ ಪಡೆದಿದ್ದಾರೆ. ಈ ಸಾಧಕರಲ್ಲಿ 36 ವಿದ್ಯಾರ್ಥಿಗಳು ನಿಯಮಿತ ತರಗತಿ ವಿಭಾಗಕ್ಕೆ ಸೇರಿದವರಾಗಿದ್ದರೆ, 8 ವಿದ್ಯಾರ್ಥಿಗಳು ದೂರ ಶಿಕ್ಷಣ ಕಾರ್ಯಕ್ರಮ ಅಂದರೆ DLP ಮತ್ತು ಆನ್ಲೈನ್ ಟೆಸ್ಟ್ ಸರಣಿಯ ವಿಭಾಗದವರಾಗಿದ್ದಾರೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯಲ್ಲಿ 690 ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ಅಗ್ರ 138 ವಿದ್ಯಾರ್ಥಿಗಳ ಪಟ್ಟಿಯನ್ನು ನೀಡಲಾಗಿದ್ದು, ಇವರಲ್ಲಿ 60 ವಿದ್ಯಾರ್ಥಿಗಳು ಎಲೆನ್ ಸಂಸ್ಥೆಗೆ ಸೇರಿದವರಾಗಿದ್ದಾರೆ. ಇದರಲ್ಲಿ 50 ವಿದ್ಯಾರ್ಥಿಗಳು ನಿಯಮಿತ ತರಗತಿ ವಿಭಾಗದವರಾಗಿದ್ದರೆ, 10 ವಿದ್ಯಾರ್ಥಿಗಳು ದೂರ ಶಿಕ್ಷಣ ಮತ್ತು ಆನ್ಲೈನ್ ಟೆಸ್ಟ್ ಸರಣಿಯ ವಿಭಾಗದವರಾಗಿದ್ದಾರೆ. Hello everyone, I am Mahesh Yadav, Head Academics and Vice President of Ellen South India. So today we have got the NEET result out, or re-NEET result out, where we have got 4 students in top 100 from the South India. If we talk about the nationally, then All India rank 1, 2, 4, 7, 9. We have got 5 students in top 10, right, from the northern side of Ellen other centers. Here from the Bangalore, we have 64 All India rank. 94 we have got with us. So best result if we talk about the South India this year we have got, and students are there with us. Then All India rank 64,
ಇವತ್ತು ತುಂಬ ಸಂತೋಷ ಆಗ್ತಿದೆ ನನಗೆ. 2 ವರ್ಷದ ಕಠಿಣ ಕಷ್ಟಪಟ್ಟು ಇವತ್ತು ಇಷ್ಟು ಚೆನ್ನಾಗಿರೋ ರಿಸಲ್ಟ್ ನೋಡಿ ತುಂಬ ಖುಷಿ ಆಗ್ತಿದೆ. ಇದರಲ್ಲಿ ಅಲೆನ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. 2 ವರ್ಷ ಕೂಡ ನನ್ನ ಟೀಚರ್ಸು ಯಾವಾಗಲೂ ನನ್ನ ಮೋಟಿವೇಟ್ ಮಾಡ್ತಾ, ನನ್ನ ಮಾರ್ಕ್ಸ್ ಕಮ್ಮಿ ಬಂದ್ರೇನು ಚೆನ್ನಾಗಿ ಮಾಡ್ಬೋದು, ನೀನು ಆಲ್ ಇಂಡಿಯಾದಲ್ಲಿ ಚೆನ್ನಾಗಿ ರ್ಯಾಂಕ್ ತೆಗಿಬೋದು ಅಂತ ಹೇಳಿ ಹೆಲ್ಪ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಫುಲ್. ನನ್ನ ಪೇರೆಂಟ್ಸ್ ಕೂಡ ಅಷ್ಟೇ. ನಾನು ಹಾಸ್ಟೆಲಲ್ಲಿರ್ತಿತ್ತು, ನನ್ನ ಪೇರೆಂಟ್ಸ್ ಅಲ್ಲಿ ದೂರದಿಂದಲೂ ಯಾವಾಗಲೂ ದಿನ ಕಾಲ್ ಮಾಡ್ತಿದ್ದೆ. ಅವರು ಅಷ್ಟೇ, ಮಾರ್ಕ್ಸ್ ಕಮ್ಮಿ ಬಂದ್ರೇನು ಬೇಜಾರಾಗಬೇಡ, ಏನಾದರೂ ಒಂದು ಮಾಡ್ಬೋದು ಅಂತ ಹೇಳಿ ಯಾವಾಗಲೂ ಸಮಾಧಾನ ಮಾಡ್ತಿದ್ರು. ಅವ್ರಿಗೂ ನಾನು ತುಂಬ ಥ್ಯಾಂಕ್ಫುಲ್. ನನ್ನ ಹೆಸರು ಶ್ರೇಯಾಂಕ್ ಅಂತ. ನಂದು ನೀಟಲ್ಲಿ 94 ರ್ಯಾಂಕ್ ಬಂದಿದೆ. ತುಂಬ ಹೆಮ್ಮೆ ಆಗ್ತಾ ಇದೆ ಇವತ್ತು. ಈ ದಿನ ಎಲ್ಲರಿಗೂ ಸಿಗಲ್ಲ, ಮತ್ತು ಜೀವನದಲ್ಲಿ 1-2 ದಿನ ಇರುತ್ತಷ್ಟೇ ಈ ಥರ. 2 ವರ್ಷದ್ದು ಕಠಿಣ ಪ್ರಿಪ್ರೇಷನಿಂದ ಇದು ಬಂದಿರೋದು. ಮತ್ತು ಕೊನೆಗೆ ಹಾರ್ಡ್ ವರ್ಕ್ ಮ್ಯಾಟರ್ ಆಗುತ್ತೆ, ಟೀಚರ್ ಗೈಡೆನ್ಸ್ ಮ್ಯಾಟರ್ ಆಗುತ್ತೆ. ಆದರೆ ಎಷ್ಟೇ ಕಷ್ಟಪಟ್ಟರು ಕೊನೆಗೆ ನಿಮ್ಮ ರಿಸಲ್ಟ್ ದಿನ ತುಂಬ ಖುಷಿಯಾಗಿರ್ತೀರ. ಸೊ ಆದಷ್ಟು ಕಷ್ಟಪಡಿ ಮತ್ತು ನಿಮ್ಮ ಅಪ್ಪ ಅಮ್ಮಂಗೆ ಹೆಮ್ಮೆ ಕೊಡಿ, ಚೆನ್ನಾಗಿ ಓದಿ.